ಹರ್ಷದು. ನೀವು ನೋಡ್ತಾ ಇದ್ರಿ ಅರ್ವರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ಯೂರ್ HF ಹಸು ತಳಿಗಳು, ಜಾತಿ ಹಸುಗಳು ಅಂತ ನೀವೇನು ಕರಿತೀವಿ ಅದೇ ಥರ ಪ್ಯೂರ್ HF ಹಸುಗಳು ಇಲ್ಲಿ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ರಿ. ಹಾಲ್ ಬ್ಲಾಕ್ ವೈಟ್ ಪ್ಯಾಚಸ್ ಇರುವಂಥ ಬ್ರೀಡ್ ಅತಿ ಹೆಚ್ಚಿದೆ. ಹಾಲ್ ಬ್ಲಾಕಲ್ಲಿ ಮಿಕ್ಸ್ ಬ್ರೀಡು ಕೂಡ ನಿಮ್ಗೆ ಸಿಗ್ತಾ ಇದೆ. ಜರ್ಸಿ ಗಿರ್ ಕ್ರಾಸ್ ಮಿಕ್ಸ್ ಬ್ರೀಡು ಕೂಡ ಸಿಗುತ್ತಾ ಇದೆ. ಪ್ಲೇಸ್ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ, ಈ ಸ್ಥಳ ನೋಡಿದ ತಕ್ಷಣ ಅನಿಸುತ್ತೆ ಹೌದು ಇದು ವಡ್ಡಿನಹಳ್ಳಿನೇ ಅಂತ. ಖಂಡಿತ ನಿಮ್ಮ ಗೆಸ್ ನಿಜ. ವಡ್ಡಿನಹಳ್ಳಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು, ನಿಯರ್ ಇದೆ ದಾವಣಗೆರೆಗೆ. ಒಂದು 7 ಕಿಲೋಮೀಟ್ರ್ ದಾವಣಗೆರೆಯಿಂದ ನೀವು ಬಂದರೆ ಸಾಕು ಅಂಥೇಳಿ. ಈ ಥರ ತಳಿಗಳ ಹಸುಗಳ ಮಾರಾಟ ಮಾಡ್ತಿರ್ತಕ್ಕಂಥವ್ರು ಭೀಮಣ್ಣ ಮತ್ತು ಮಕ್ಕಳು ಸಿದ್ದಣ್ಣ ಹಾಗೂ ಅವರ ಸ್ನೇಹಿತರ ಬಳಗ. ಈ ನಿಟ್ಟಿನಲ್ಲಿ ಇವತ್ತಿನ ಹಸುಗಳ ರೇಟ್ ಹೆಂಗಿದೆ, ಹಸು ಹೇಗಿದೆ, ಇವೆಲ್ಲ ವಿಚಾರ ಅಪ್ಡೇಟ್ ಮಾಡ್ತಾಯಿದ್ದೀನಿ. ತಡ ಮಾಡೋದು ಬೇಡ, ವಿಡಿಯೋ ಆರಂಭಿಸೋಣ ಬನ್ನಿ. ಅಣ್ಣ ನಮಸ್ತೆ. ನಮಸ್ಕಾರ. ಇವತ್ತಂತೂ ದೊಡ್ಡ ಲಾಟೆ ಇದೆ ನಿಮ್ಮದು. ಸುಮಾರು ಏನು ಅಲ್ಲ, ಎಲ್ಲ ದೊಡ್ಡ ಬೆಲೆ ಹಸುಗಳೇ. ಮತ್ತು ಎರಡು ಹಲ್ಲಿಂದ ಇದು. ಓಕೆ, ABS ಬ್ರೀಡಲ್ಲಿ 2 ಹಲ್ಲಿರ್ತಕ್ಕಂಥ ಪಡ್ಡೆ ಅಣ್ಣವ್ರನ್ನ ನೋಡ್ತಿದ್ದಾರೆ. ಸ್ನೇಹಿತರೆ, HF ಹಸು ಆದಷ್ಟು ಇರುತ್ತೆ ಅಂತದ್ದು. ಫ್ರೀ ಐತಲ್ಲಣ್ಣ? ಭಾಳ ಫ್ರೀ. ಇದು ಮೊದಲನೇದ ಹೆಂಗಡ ಇದು? ಫಸ್ಟ್ ಲ್ಯಾಕ್ಟೇಷನ್ HF ಹಸು. ಭೀಮಣ್ಣ ಅವ್ರಿಗೆ ಅಂತ ಹೈಟ್ ಬರುತ್ತೆ ಹಸು. ಪಂಜಾಬ್ ಬ್ರೀಡ್ ಅನ್ನೋದ್ರಲ್ಲಿ ನೋ ಡೌಟು ತುಂಬ ಎತ್ತರ ಮತ್ತು ಉದ್ದ ಇರ್ತಕ್ಕಂಥ ಲೆಂತ್ ಬ್ರೀಡು. ನೇರವಾಗಿ ಬಂದಾಗಲೇ ನಿಮ್ಗೆ ಗೊತ್ತಾಗೋದು ಯಾವ ಥರ ಇದೆ ಹಸು ಅಂತ ಹೇಳಿ. ನಾಲ್ಕು ತೊಟ್ಟು ಏನಿದ್ದಾವೆ, ಮೊದಲ ತೊಟ್ಟು ನೀವು ನೋಡಬೇಕಾದ್ರೆ ಬಿಡಿನೇ ಇರುತ್ತೆ. 4 ಬಿಡಿ ಇದೆ. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡು, ಹಾಗಾಗಿ ಹಾಲಿನ ಭರವಸೆ ನಾನು ಕೇಳೋದಿಲ್ಲ. ಆ ಲ್ಯಾಕ್ಟೇಷನ್ನು ಹಸು ಮೇಲೆ ಡಿಪೆಂಡು, ಮೇವಿನ ಮೇಲೆ ಡಿಪೆಂಡ್ ಇರುತ್ತೆ. ಬೆಲೆ ಅಂತೂ ಸಹಜವಾಗಿ ನಾನು ಕೇಳ್ತೀನಿ ಅಣ್ಣವ್ರು ಏನು ಹೇಳ್ತಾರೆ ಕೇಳಿಬಿಡ. ನಾಳೆ ಬೆಲೆ ವಿಚಾರದಾಗ ಹೆಂಗೆ ಮಾಡ್ತಾರೆ ಭೀಮಣ್ಣ? ಇದು 1.45 ಹೇಳ್ತಾವ್ರಿ. 1.40, 1.45. ಓಕೆ ಅಣ್ಣ, 1.45 ಇದೆ. ಹಸು ಪಾಸು ನಿಮಗೆ ಏನಾದರೂ ಏರಿಳಿತ ಮಾಡ್ಕೊಳ್ತಿದ್ರು ಅವಕಾಶ ಇರುತ್ತೆ. ಬಟ್ ನೇರ ಭೇಟಿ ಮಾಡಿ, ಗಾಬರಿ ಆಗಬೇಡಿಮ್ಮ ಬಂಗಾರ. HF ಅಲ್ಲಿ ಇನ್ನೊಂದು ಬ್ರೀಡ್ ಪಂಚ್ ಫೇಸು ಸ್ನೇಹಿತರೆ. ಇದು 2 ಅಲ್ಲ, ಆದಷ್ಟು ಭೀಮಣ್ಣ ಇವತ್ತು ತೋರಿಸ್ತಾ ಇರೋದು ನಮಗೆ 2 ನಾವು. HF ಪಂಚ್ ಫೇಸ್ ಇರ್ತಕ್ಕಂಥ ಹಸು ಇದು. 7.5 ಅಡಿ ನೀವು ಅಳತೆ ಮಾಡಿಕೊಂಡ್ರೂ ಸಿಗುತ್ತೆ. ಹೌದಣ್ಣ? 5 ಅಡಿ ಎತ್ತರ ಇರೋಂಥ HF ಹಸು ಬರುತ್ತೆ ಅಣ್ಣ. 7.5 ಅಡಿ ಇದೆ, ಬೋಡಿ ಇದೆ, 2 ಹಲ್ಲು ಪಡ್ಡೆ, ಬ್ಲ್ಯಾಕ್ ತೊಟ್ಟು, ಎಲ್ಲ ABS ಜಾತಿಗಿರ್ತಕ್ಕಂಥ ಹಸು ಅಂತ ಹೇಳ್ತಿದ್ದಾರೆ. ಕೊಸೆ ಎಲ್ಲ ಬ್ಲ್ಯಾಕು, ತೊಟ್ಟು ಬ್ಲ್ಯಾಕು ಹೀಗಿದೆ ಅಣ್ಣ. ಸೂಲಿದು ಎಷ್ಟನೇದಿದೆ? ಫಸ್ಟ್ನೇದೆ. ಪಡ್ಡೆ ಕರು ಫಸ್ಟ್ನೇದು. ಭಾಳ ಏನೋ ಗ್ಯಾಪ್ ಇದೆ. ಟಾಪ್ ಹಸು ಇದೆ. ಇನ್ನು ಇದು ಬಾಕ್ಸ್ ಸೈಜು ಕೂಡ ಇದೆ. ಅಡರ್ ಮಾತ್ರ ಕಾಂಪ್ಯಾಕ್ಟ್ ಇದೆ ಅಪ್ಪ. ಅದು ನೋಡ್ತಾ ಇದ್ದೀರಣ್ಣ, ಸಾದಿಯಾಗಿ ನಿಂತಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಬೆಲೆ ವಿಚಾರಕ್ಕೆ ಹೋದರೆ ಹೇಗಾಗುತ್ತೆ ಅಣ್ಣ? ಸರ್ 1.60 ಹೇಳ್ತಾರೆ. 1.60 ಹೇಳ್ತಿದ್ದಾರೆ. ಓಕೆ, 160. ಯಾವ ಹಸು ಇದೆ ಅಂತೆ? ನೆಕ್ಸ್ಟ್ ಹಸು ಏನಿದೆ? 6 ಹಲ್ಲು ಪಡ್ಡೆ ಇದೆ. HF ಲೆಂತಿ ಬ್ರೀಡ್ ಇದು. ನೋಡ್ತಾ ಇದ್ರಿ 2ನೇ ಕಲರ್ ರೆಡ್ ಮಿಕ್ಸ್ ಬರ್ತಾ ಇದೆ. ಬಾಕ್ಸ್ ಇದೆ ಎಲ್ಲ. ಬ್ಲ್ಯಾಕ್ ತೊಟ್ಟು, ಬ್ಲ್ಯಾಕ್ ತಡಿ ಸರ್ ಬೇರೆಯವ್ರು ಮಾತಾಡ್ಬೋದು. ಓಕೆ ಸ್ನೇಹಿತರೆ, ನಾವು ಮಾತಾಡ್ತಿದ್ದೀವಿ ಮಧ್ಯೆ. ಇನ್ನು ಖರೀದಿದಾರರು ಬಂದಿರ್ತಾರೆ. ಬಾಕ್ಸ್ ಸೈಜ್ ತುಂಬ. ಎಷ್ಟು ದಿನ ಕಾಯ್ಬೇಕಣ್ಣ ಇದು? ಒಂದು ವಾರ ಹೋಗ್ತದೆ. ವಾರ. ಸೂಲು ಏನು ಹೇಳ್ತಾನೆ ಇದು? 2ನೇದು. 6 ಹಲ್ಲು, 2ನೇ ಸೂಲು. ಭೀಮಣ್ಣವ್ರು ಬಂದಿರ್ತಕ್ಕಂಥದ್ದು. ಹಾಲಿಂದು ಭರವಸೆ ಏನಾದರೂ ರೈತರು ನಿಮ್ಗೆ ಏನಾದ್ರು ಹೇಳಿದಾರ? 12-13 ಅಂತ ಹೇಳ್ತಾರೆ. ಹೆಚ್ಚು ಬರ್ಬೋದು ನೀವು ನೋಡ್ಕೊಂಡಂಗೆ ಅಂತೇಳಿ. ಬೆಲೆ ವಿಚಾರದಾಗ ಹೋದರೆ ಹೆಂಗಾಗುತ್ತೆ ಅಣ್ಣ? ಬೆಲೆ ವಿಚಾರದಾಗ ಒಂದು 18 ಹೇಳ್ತಾರೆ. ಒಂದು 18,000 ಹೇಳ್ತಿದ್ದಾರೆ. ಬಂದು ಮಾತಾಡ್ಕೊಳ್ಳಿ. ಫೋನಲ್ಲಿ ಕೂಡ ನೀವು ಫೋನ್ ಮಾಡಿ ರೇಟು ಹಸು ಏನು ಅಂತೀರ ಅಂತ ಡೈರೆಕ್ಟ್ ಯೂಟ್ಯೂಬಲ್ಲೇ ನೋಡಿರ್ತೀರಿ, ನಂಬರ್ ಕಲೆಕ್ಟ್ ಮಾಡ್ಕೊಂಡು ಮಾತಾಡಿಬಿಡಿ ಅಣ್ಣ. ನೆಕ್ಸ್ಟ್ ಹಂಗೆ ಹೋಗೋಣ. 6 ಹಲ್ಲಿದು. ನೋಡಿರಿ ಮೇವು ಇವೆಲ್ಲ ಸದ್ದು ಹೊಡಿತಾವೆ. ಇದು ಭಾರಿ ಚೆನ್ನಾಗಿ. ನೀವು ಬೆಳಗ್ಗೆ ಬಂದಿರೋದಲ್ಲ, ಕಣ್ಣಿಗೆ ಕಾಣಲ್ಲ ರೀ. ಹೌದು. ದನ 2 ಸಲ ನಿಂತ್ಕೋಬೇಕು. ಮಾರ್ನಿಂಗ್ ಬ್ರೀಡ್ ಇವೆಲ್ಲವೂ ಕೂಡ ಬಂದಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. 6 ಹಲ್ಲು. ಸೂಲು 2ನೇದ 3ನೇದ? ಇದು 2ನೇದು. ಎಲ್ಲ 2ನೇ. ಬಾಕ್ಸ್ ಏನು ಮಾಡಿದ್ರೆ ನೀವು ಭಾಳ ಲೂಸ್ ನೆರಿಗೆ ಇದೆ. ಹೌದು. ಈ ಥರ ಹಸುಗಳಲ್ಲಿ ಹಿಂಗೆ ನೋಡ್ತಾ ಇದ್ದೀರಲ್ಲ, ಯಾವುದು ಕಟ್ಟಡರಿಲ್ಲ, ಅಡರ್ ಕಟ್ಟಾಗಿಲ್ಲ, ಫುಲ್ ಕಾಂಪ್ಯಾಕ್ಟ್ ಇರತಕ್ಕಂಥದ್ದು.
ಅಡರ್ ಸ್ಕೋರು ಪಕ್ಕಾ ಇದೆ. ನೀವು ಬಂದಾಗ ನೇರವಾಗಿ ನೋಡ್ಕೊಳ್ಳಿ. ನಾವು ವೀಡಿಯೋದಲ್ಲಿ ಹೇಳಿದಂತಲೇ ನೀವು ಇದಲ್ಲ, ನೀವು ಬಂದಾಗ ನೋಡ್ಕೊಳ್ಳಿ. ಮೇವು ಚೆನ್ನಾಗಿ ತಿಂತಾಯಿದೆ ಏನು ಎಂತ ಅಂತ ವಿಚಾರ ಅಬ್ಸರ್ವ್ ಮಾಡ್ಕೊಳ್ರಿ. ಹಾಲು ಎಷ್ಟು ಸಿಗ್ಬೋದು? ಓಕೆ ಭೀಮಣ್ಣ, ಬೆಲೆ ವಿಚಾರದಾಗ ಹಾಗೆ ಬೆಲೆ ವಿಚಾರ 1.25 1.25. ಸ್ನೇಹಿತರೆ, ಜರ್ಮನ್ ಫೇಸ್ ಇದೆ. HFಗೆ ಸುಮಾರು ಜನ ಹೇಳ್ತಾರೆ ಫೇಸು ಈ ಥರ ಬಂದಿರೋರು ಆಯ್ಕೆ ಮಾಡೋರು ಜಾಸ್ತಿ ಇದೆ. ಯಾಕೆ ಫೇಸ್ ಅಂದರೆ ವೈಟಲ್ಲಿ ಕೋಳು ತನಕನೂ ಹಾಗೆ ಬೋಡಿ ಬೋಡಿ ಇದೆ. ಕೋಡಿ ಎಲ್ಲೂ ಕೂಡ ಸುಟ್ಟಿರೋದೇನಿಲ್ಲ. ಹಸು ವಿಚಾರದಲ್ಲಿ ನಾವು ನೋಡ್ತಾ ಇರೋವಂಥದ್ದು HF ಬೋಡಿ ಇದೆ, ಕ್ರಾಸ್ ಇದೆ, ಜರ್ಮನ್ ಮಿಕ್ಸು. ಎರಡೂ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚಸ್ ನಮಗೆ ಬೇಕು ಅಂತ ಹೇಳಿದ್ರೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. 14-15 ಹೌದು ಸ್ನೇಹಿತರೆ, 14ರಿಂದ 15 ಲೀಟ್ರು ಹಾಲಿನ ಕೆಪಾಸಿಟಿ ಅರ್ಹತೆ ಇರೋಂಥ ಹಸುಗಳು. ಇನ್ನು ಗಬ್ಬ ಇಳಿಯೋಕೆ ಎಷ್ಟು ದಿನ? 10 ಬೇಕು. ನಿಮ್ಮ ಕೊಟ್ಟಿಗೆ ಸೆಟ್ ಆಗೋಕ್ಕೆ ನೀವು ನೋಡ್ಕೊಳ್ಳಿ. ಬೆಲೆಗೆ ಹೆಂಗೆ ಹೇಳುತ್ತೆ ಅಣ್ಣ ಇದು? ಬೆಲೆ 1.22. 1.20 ಇರಲಿ ಚೆಂದ ಇದೆ. ಓಕೆ ಸ್ನೇಹಿತರೆ, ಹಾಲ್ ಬ್ಲಾಕ್ ಇದೆ. HF ಸ್ವಲ್ಪ ಜರ್ಸಿ ಮಿಕ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಕ್ರಾಸ್ ಬೀಡು ಒಣ ಮೇವು ಕೂಡ ಹಾಕ್ತಿದ್ದಾರೆ. ಹೇಳಿ, ಸೂಲು ಹಲ್ಲು ಹೆಂಗೆ? ಎಣ್ಣೆ ಕರ 6 ಹಲ್ಲು. 6 ಹಲ್ಲು, 2ನೇ ಕರ ಡಿಸ್ಚಾರ್ಜ್ ಆಗ್ತಾ ಇದೆ. ಅದು ಹಿಂಭಾಗದಿಂದ ಸಮೀಪ ಇದೆ ಕರು ಹಾಕೋದಕ್ಕೆ ಎಲ್ಲ ಲಕ್ಷಣ. ಅಡರ್ ದೊಡ್ಡದಿದೆ, ಬಾಕ್ಸ್ ಸೈಜ್ ದೊಡ್ಡದಿದೆ. ಹಾಲ್ ಇದರಲ್ಲಿ ಬ್ಲ್ಯಾಕ್ ಅಣ್ಣವ್ರು ಹೇಳ್ದಂಗೆ ಸ್ವಲ್ಪ ಕ್ರಾಸ್ ಬೀಡ HFಲ್ಲಿ. ಗಟ್ಟಿಗೆ ಅಡ್ಡಿಲ್ಲ, ಗಟ್ಟಿಯಾಗಿರುತ್ತೆ. ಬೋಡಿ ಇದೆ, ಪ್ಯೂರ್ ಬೋಡಿ, ಯಾವುದೇ ಇದಿಲ್ಲ. ಫೇಸ್ ಪೂರ ಬ್ಲ್ಯಾಕು. 14-15 ಅಣ್ಣ. ಓಕೆ. ಏನು ದನ ಜರ್ನಿ ಬಂದವಲ್ಲ, ಕಣ್ಣಿಗೆ ಕಾಣಲ್ಲ ಅಷ್ಟೇ. ಹಾಂ. ನಾನು ಅದೇ ಜನರಿಗೂ ಕೂಡ ಹೇಳೋದು, ಬಂದು ನೋಡಿ. ಈಗ ವಿಡಿಯೋ ಮಾಡ್ತಕ್ಕಂಥ ವಿಡಿಯೋದಾಗ ಕಣ್ಣಿಗೆ ಕಾಣಲ್ಲ ದನ. ಹೌದು, ಆಮೇಲೆ ಇದೇ ಹಸುನ ಅಂತೀರಿ, ಹಾಗಿರುತ್ತೆ. ಮಲಕ್ಕಿಂದ ಹತ್ರ ಬಜ್ಜೆ ಆಗ್ತಾವೆ. ಹೌದು ನೋಡಿ, ಹರಿ ಬಿದ್ದಾಗ ಇತ್ತು ಕೆತ್ತಲ್ಲ. ಲೂಸ್, ಭಾರಿ ಲೂಸ್ ಇಲ್ಲ. ಹೌದು, ಭಾಳ ಲೂಸ್ ಇಲ್ಲ ಅದು ನಡೆಯೋದು ಕಷ್ಟ ಆಗುತ್ತೆ. ಬಾಕ್ಸ್ ಫುಲ್ ಆಗುತ್ತೆ. ಅದು ರೇಟ್ ಹಿಂಗೆ ನಾವು ಮಾಡಿದರೆ ಕಟ್ಟಿದ್ರಿ ಏನು? ರೇಟ್ 1.22 ಹೇಳ್ತಾವ್ರಿ ವ್ಯಾಪಾರ. 1.22 ವ್ಯಾಪಾರ ಹೇಳ್ತಿದ್ದಾರಪ್ಪ. ಕೊಡೋದು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಕೊಡ್ತಾರೆ ರೈತರು ಬಂದರೆ. ಹೆಚ್ಚು ಕಮ್ಮಿ ಮಾಡಿ ಕೊಡೋರು. ಆಯಿತು ಅಣ್ಣ, ಆಯಿತು. ನೆಕ್ಸ್ಟ್ ಒಂದು ಒಳ್ಳೆ ತೊಗೊಳ್ಳಿ ಸ್ನೇಹಿತರೆ. HFಲ್ಲಿದೆ. ಮೋಸ್ಟ್ಲಿ ಇದು ತುಂಬ ಉದ್ದ ಇದೆ ಅಣ್ಣ. 7 ಅಡಿಗಿಂತ ಉದ್ದ ಐತೆ ಇದು. ಹೌದು, ಭೀಮಣ್ಣ ಹಿಡ್ಕೊಂಡಿದ್ದಾರೆ. 7 ಅಡಿಗಿಂತ ಉದ್ದ ಇದೆ. ಹೈಟ್ 4.5-5 ಅಡಿ ಎತ್ತರ ಬರುತ್ತೆ. ಬಗ್ಸೋದುವರೆಗೆ ಕಷ್ಟ. ಪಂಜಾಬ್ ಬ್ರೀಡ್ ಹಸುಗಳು ಮಿಕ್ಸ್ ಬರ್ತಾ ಇರೋದು ಈ ಸತಿ ಸೇಲಿಗೆ ತುಂಬಾ ಇದೆ. ಪಂಜಾಬ್ ಬ್ರೀಡು ಎಷ್ಟು ಹಲ್ಲು, ಎಷ್ಟು ಸೂಲು ಏನಣ್ಣ? ಇದು 2ನೇ ಕರ. 2ನೇ ಕರ. ಹೌದು, 6 ಹಲ್ಲು. ಪಂಜಾಬ್ ಬ್ರೀಡ್ ಈ ಸತಿ ಬಂದಿರತಕ್ಕಂಥದ್ದು 2ನೇ ಕರ, 6 ಹಲ್ಲು. ಹೆವಿ ಬ್ಯಾರೆಲ್ ದೊಡ್ಡದಿದೆ. ಇನ್ನು ಬಾಕ್ಸ್ ಎಲ್ಲ ನೋಡ್ರಿ ಹೇಗಿದೆ. ಕಂಪ್ಯಾಕ್ಟ್ ಇರಬೇಕು ಅಂತಿರಲ್ಲ. ಆರ್ಡರ್ ಸ್ಕೋರು ಹಾಗೆ ಇದೆ. ಲೆಗ್ ಸ್ಕೋರು ಕೂಡ ಚೆನ್ನಾಗಿದೆ. ನಿಂತಿರೋ ಶೈಲಿಗೆ ಹೇಳಿದೆ, ಲೆಗ್ ಸ್ಕೋರು ಕೂಡ ಹಾಗೆ ಇರಬೇಕು. ಅಣ್ಣ ರೇಟಲ್ಲಿ ಭೀಮಣ್ಣ? ರೇಟ್ 1.30 ಹೇಳ್ತಾರೆ. 1.30. ಹಾಂ. ಒಂದು ವೇಳೆ ಪಂಜಾಬ್ ಹಸುಗಳ ನಿಟ್ಟಿನಲ್ಲಿ 1.30 ಹೇಳಿದ್ದಾರೆ. ಏರಿಳಿತ ಇರುತ್ತೆ, ಅವ್ರೇನು ಫಿಕ್ಸ್ ಆಗಿರೋದಿಲ್ಲ. ನೀವು ಮಾತಾಡಿ, ಬಂದು ನೇರ ಬನ್ನಿ, ಹಸು ಖರೀದಿ ಸಂದರ್ಭದಲ್ಲಿ ಪರಿಶೀಲಿಸ್ಕೊಳ್ಳಿ. ಆಯ್ತು. ಮುಂದಗಡೆ ಇನ್ನೊಂದು ವೈಟ್ ಮಿಕ್ಸು, ರೆಡ್ ಮಿಕ್ಸು, ಬ್ಲ್ಯಾಕ್ ಮಿಕ್ಸ್, 3 ಮಿಕ್ಸ್ ಇರೋದೆ. ಇದು ವೈಟು, ರೆಡ್ಡು ಮತ್ತು ಬ್ಲ್ಯಾಕ್ ಮಿಕ್ಸ್ ಇದೆ. ನಿಮ್ಗೆ ಕಾಣ್ತಾ ಇಲ್ಲ, ನೇರವಾಗಿ ಬಂದಾಗ ನಿಮ್ಗೆ ಗೊತ್ತಾಗದೆ. ರೆಡ್ಡಲ್ಲಿರುವಂಥದ್ದು ಕೂಡ ಈ HFಲ್ಲಿ. ಬ್ಲ್ಯಾಕ್ ಮಿಕ್ಸ್ ಇದೆ. ಬ್ಯಾರೆಲ್ ದೊಡ್ಡದಿದೆ. ಬ್ಯಾರೆಲ್ ಅಂದರೆ ಹೊಟ್ಟೆ ಭಾಗ. ಏನು ಮತ್ತೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೊಟ್ಟೆ ಭಾಗ ಏನಿದೆ ತುಂಬ ದೊಡ್ಡದು ಬರುತ್ತೆ. ಎಷ್ಟು ಹೊಟ್ಟೆ ಭಾಗ ದೊಡ್ಡದು ಬರುತ್ತೆ ಅಷ್ಟು ಶ್ವಾಸ ಭಾಗನೂ ದೊಡ್ಡದೇ ಇರುತ್ತೆ. ಇದು ಟೆಕ್ನಿಕಲಿ ಆಲ್ಮೋಸ್ಟ್ ಹಸುಗಳಿಗೆ ಬರೋವಂಥದ್ದು. ನೋಡ್ತಾ ಇದ್ರಲ್ಲ, ಅಣ್ಣ ಭೀಮಣ್ಣ ಹಿಡ್ಕೊಂಡಿದ್ದಾರೆ. 7 ಫೀಟು. HF ಕ್ರಾಸ್ ಏನಿಲ್ಲ, ಪ್ಯೂರ್ ಇದೆ, ಬೋಡಿ ಇದೆ. ಪಂಜಾಬಿಗೆ
ಹತ್ತಿರ ಇರ್ತಕ್ಕಂಥ ಬ್ರೀಡ್, ಪಂಜಾಬ್ ಎಚ್ ಎಫ್ ಹಸುಗಳಿಗೆ ಹತ್ತಿರ ಇರ್ತಕ್ಕಂಥ ಬ್ರೀಡು. ಹೇಳಲಿಕ್ಕಾಗಲ್ಲ, ಆ ಕಡೆ ಬ್ರೀಡ್ಗಳು ನಮಗೆ ಸಿಗ್ಬೋದು. ಇದು ಎಷ್ಟನೇ ಸೂಲು ಹಲ್ಲಣ್ಣ? ಎರಡನೇ ಕರ ಇದು. ಎರಡನೇ ಹಕ್ಕರ ಅಲ್ಲ? ಎರಡನೇ ಕರ. ಹಲ್ಲು ಏನು ಅಂದರೆ ಅಣ್ಣ? ಕಡೆ ಹಲ್ಲು. ಕಡೆ ಹಲ್ಲು. ಬಂಧುಗಳೇ ನೋಡ್ತಾರೆ, ಅಡರ್ ಕಂಪ್ಯಾಕ್ಟ್ ನರಗಳು, ಹಾಲಿನ ನರದ ಭಾಗ ಇವೆಲ್ಲ ಅಬ್ಸರ್ವ್ ಮಾಡಿ ನೀವು ಕೂಡ. ನಾನು ಹೇಳೋದಕ್ಕಿಂತ ಅವ್ರು ಹೇಳೋದಕ್ಕಿಂತ ನೀವು ನೇರವಾಗಿ ದಯವಿಟ್ಟು ಬನ್ನಿ. ಫೋನಲ್ಲೆಲ್ಲ ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ನೇರವಾಗಿ ಬಂದಾಗ ಹೇಗೆ ಏನು ಅನ್ನೋಂಥದ್ದೊಂದು ನಿಮ್ಗೊಂದು ಗ್ರಿಪ್ ಸಿಗುತ್ತೆ. ಏನು ಮಾಡ್ಬೋದು, ಎಷ್ಟು ತೊಗೋಬೋದು ಅಂತ. ಬೆಲೆದು ಹಂಗೆ ಸೂಕ್ಷ್ಮವಾಗಿ ಹೇಳ್ಬಿಡಿ. 98 ಹೇಳ್ತಿದ್ದಾರೆ ಸ್ನೇಹಿತರೆ. ಇದು ಹಸುವಿನ ಒಂದು ಲಕ್ಷಣ. ಇದೇ ಥರ ಸುಮಾರು ಹಸುಗಳು ನಿಮಗೆ ತೋರಿಸ್ತಾ ಆಗ್ತದೆ. ಆದಷ್ಟು ಸ್ವಲ್ಪ ಬೇಗ ವಿಡಿಯೋ ಮಾಡ್ತಾಯಿದ್ದೀವಿ. ಹೌದು, ಮಿಲ್ಕಿಂಗ್ ಬ್ರೀಡ್ ಅಂತ ಅಂತಾರೆ. ಹಾಂ, ಎಲ್ಲರ ಬಿಟ್ಟು ತರಿತ ಮಿಲ್ಕಿಂಗ್ ಬ್ರೀಡ್. ಓಕೆನಾ, ಆಯ್ತು. ಎಚ್ ಎಫ್ ಜರ್ಸಿ ಮಿಕ್ಸ್ ಇದ್ದರೆ ಕೊಡಿ ಅಂತಿರಲ್ಲ, ಅದಕ್ಕೆ ಇದು ಒಂದು ಉದಾಹರಣೆ ಇದೆ ಅಷ್ಟೇ. ಇಲ್ಲೊಂದು ಜರ್ಸಿ ಮತ್ತು ರೆಡನ್ ಮಿಕ್ಸ್ ಆಗಿರ್ತಕ್ಕಂಥ ಬ್ರೀಡು ಗೌಡ್ರ ಕೈಯಲ್ಲಿ ಆಡ್ತಾ ಇದೆ, ಬಿಚ್ಕೊಳ್ತಾ ಇದ್ದಾರೆ. ಗೌಡ್ರೆ, ನಿಮ್ಗೇನಾದ್ರು ಗೊತ್ತಾ ಹಸು ಬಗ್ಗೆ ಮಾಹಿತಿ? ಓಕೆ, ನಮ್ಮ ದೊಡ್ಡಪ್ಪರನ್ನ ಕೇಳ್ಬಿಡೋಣ. ಭೀಮಣ್ಣ ಹಂಗೆ ಹೇಳ್ಬಿಡ್ರಿ, ಎಷ್ಟು ಜರ್ಸಿ ಇದು? ಜರ್ಸಿ ಮಿಕ್ಸ್ ಐತ್ರಿ ಅದು. ಹಾಂ, ಜಾಸ್ತಿ 30% ಜರ್ಸಿನೇ ಐತಿ. ಹೌದು 75-80% ಜರ್ಸಿ ಇದೆ. ಫ್ಯಾಟಿಗೆ ಹೇಳಿ ಮಾಡಿಸ್ದಂಗಿದೆ. ಫ್ಯಾಟ್ SNF ಬೇಕು ನಿಮಗೆ ಅಂದರೆ ಪ್ಯೂರ್ HF ಈ ಥರ HF ತುಂಬ ಚೆಂದ ಇರುತ್ತೆ. ಆಕೆ ಸೂಲು ಹಲ್ಲು ನೋಡ್ರಿ, ಎಷ್ಟಲ್ಲು? 4 4 ಪಡ್ಡೆ ಕಂಡ್ರಿ ಇದು. 4 ಸೂಲಿಗೆ ಏನೈತಂತ? ಎರಡನೇ ಕರ. ಭೀಮಣ್ಣವರು ಹೇಳ್ತಾ ಇರೋ ಹಾಗೆ ಎರಡನೇ ಕರ 4 ಬೆಲೆ ಏನು ಕಟ್ಟಿದ್ದೀರಿ ಭೀಮಣ್ಣ? ಬೆಳೆ 95 ಹೇಳ್ತಾರೆ. 95 ಕಟ್ಟಿದ್ದಾರೆ ಬೆಲೆ. 85 ಮೇಲೆ ಬಂದರೆ ಕೊಡ್ತಾರೆ. ಓಕೆ, 85 ಮೇಲೆ ಆಸ್ಪಾಸ್ ಬಂದು. ಇನ್ನು ಮಣಕ ಇದು ಪಡ್ಡೆಕರು. ಇದು ಪಡ್ಡೆ ರಂಗ ಕಾಣುತ್ತೆ. ಚಂದ ಹೋಗೋಣ. ಅವಳಿ ಜೋಳಿ ಬ್ರೀಡ್ ಭೀಮಣ್ಣವ್ರ ಕೈಯಾಗ ಏನಿದೆ, ಅವಳಿ ಜವಳಿ ಬ್ರೀಡ್ ಅಂತ ಹೇಳಿದ್ದಾರೆ. ಸೂಲು ಗೀಲು ಹೆಂಗೆ ಅಣ್ಣ? ಎರಡನೇ ಕರ ಎಲ್ಲ. ಓಕೆ, 2 6 ಪಡ್ಡೆ ಅವಳಿ ಜವಳಿ ಸೂಲು ಗೀಲು ಹೇಳ್ತಾ ಇದ್ರಿ. ಈಗೆಲ್ಲ ಡಿಸ್ಚಾರ್ಜ್ ಆಗ್ತಾ ಇದೆ. ಕಬ್ಬ ಇನ್ನೆಷ್ಟು ದಿನ ಕಾಯಬೇಕು ಅಣ್ಣ? 10 ದಿವಸ ಕಾಯಬೇಕು, 10ರಿಂದ 12 ದಿವಸ. ಓಕೆ, ನೀವು ದೂರದವ್ರು ಏನಾದ್ರು ಇದ್ದರೆ ನಿಮಗೆ ಬೇಗನೆ ಸಿಗ್ಬೋದು ಕರು. ಭೀಮಣ್ಣವ್ರ ಬಳಿ ಇರ್ತಕ್ಕಂಥದ್ದು. ಜೋಡಿ ಏನು ಹೇಳ್ತೀರಣ್ಣ? ಜೋಡಿ 1.30 ಹೇಳ್ತಾರೆ. 2.30 ನಾನೇ 2.30 ಜೋಡಿ ಹೇಳ್ತೀರಂಥದ್ದು. ಇವೆಲ್ಲವೂ ಕೂಡ ಕೆಪಾಸಿಟಿ, ಮಿಲ್ಕಿಂಗ್ ಕೆಪಾಸಿಟಿ, ಹಾಲಿನ ಅರ್ಹತೆ ಏನು ಸಿಗ್ಬೋದಣ್ಣ ಸಿಕ್ಕರೆ ಇವು ಭೀಮಣ್ಣ? ಬರ್ತಾವ? ಹಾಂ, ನೋಡಿಪ್ಪ, ಆಯ್ಕೆ ನಿಮ್ಮದು. ನಾವು ವಿಡಿಯೋ ಮಾಡೋದು ಮಾತ್ರ ನಿಮ್ಗೆ ತೋರಿಸಿರ್ತೀನಿ. ವ್ಯಾಪಾರ ಎಲ್ಲ ಅವ್ರ ಹತ್ರನೇ ಮಾಡ್ಕೊಳ್ಳಿ ದಯವಿಟ್ಟು. ಹಸು ಬೇಕು ಅಂದರೆ ನೇರವಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆಯದು. ಏನೇ ಇದ್ದರೂ ವ್ಯಾವಹಾರಿಕ ಜವಾಬ್ದಾರಿ ನಿಮ್ಮವೆಲ್ಲ ಅಂಥೇಳಿ. ಆಯಿತು ಭೀಮಣ್ಣ, ಒಂದು ಖುಷಿ ಅಂದರೆ ಹಸು ಚೆನ್ನಾಗಿ ತೋರಿಸ್ತಾರೆ ಅವರು. ಹೆಂಗಿದೆ ಬರ್ರಿ, ಹಿಂಗೆ ನಾನು ಇನ್ನೂ ಕಲಿಯೋದಿದೆ ಅವ್ರಂಥವ್ರ. ಹಸು ಹೆಂಗೆ ತೋರಿಸ್ಬೇಕು, ಹೆಂಗೆ ನೋಡಬೇಕು, ಇವೆಲ್ಲ ವಿಚಾರ ಹೇಳ್ತಾ ಇರ್ತಾರೆ. ಬನ್ನಿ, ಇನ್ನೊಂದಿದೆ ಇಲ್ಲಿ ಭೀಮಣ್ಣವ್ರ ಬರೀ ಅವ್ರ ಬ್ರದರ್ ಸಿದ್ದಣ್ಣವ್ರ ಬಳಿ ಕೆಲವು ಹಸುಗಳಿದ್ದಾವೆ, ಅದನ್ನು ನೋಡ್ಕೊಳ್ಳೋಣ ಅಂತ. 30 ಹಸು ಫಸ್ಟ್ ಟೈಮು ದಾವಣಗೆರೆ ನಮ್ಮ ಜಿಲ್ಲೆ ಭಾಗದಲ್ಲಿ. ನನಗೆ ಗೊತ್ತಿರಂಗಪ್ಪ, ತುಂಬ ತರಿಸಿರ್ಬೋದು, ಬಟ್ ತುಂಬ ಹಸುಗಳನ್ನ ತರಿಸ್ತಾರೆ. ವಾರಕ್ಕೆ ಏನಿಲ್ಲ ಅಂದರೂ 70-80 ಹಸುಗಳು ಸೋಲ್ಡ್ ಔಟ್ ಆಗ್ತಿರ್ತವೆ. ಅಣ್ಣ ಇದು ಹೇಳಿದ್ವಲ್ಲ, 2 ಪಡ್ಡೆ ಮಾತಾಡಿದ್ದೀವಿ. ಹೌದು, ಪಂಜಾಬ್ ಬ್ರೀಡಲ್ಲಿ. ಅಣ್ಣ ಇದೊಂದು ಹೇಳಿಬಿಡಿ ರೇಟ್. ಹೌದಾ? ಓಕೆ ಹಾಂ. ಆಮೇಲೆ ಗಿರ್ ನೀವು ಹೋದ ವಾರ ಕೇಳಿದೆ ತುಂಬ ಜನ, ಆದರೆ ಯಾರೂ ಬಂದಿಲ್ಲ. ಗಿರ್ ಮಾತ್ರ ರೆಡಿಯಾಗಿ ನಿಂತಿದೆ. ಹೋದ ವಾರ ಮಾಹಿತಿ ಕೊಟ್ಟಿದೆ, ಇರಲಿ ಅಂತ ಇನ್ನೊಂದು ಸತಿ ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೆವಿ ಬ್ಯಾರಲ್ ಹಸು ಕೂಡ ಇದೆ. ಬಟ್ ಇವೆಲ್ಲ ಹಸುಗಳು ಮಾರಾಟಕ್ಕೆ ಸಿದ್ಧವಾಗಿದಾವಪ್ಪ. ನೀವು ಬೆಲೆ ದಯವಿಟ್ಟು ನೀವು ಮಾತಾಡ್ಕೊಳ್ಳಿ. ಅಣ್ಣವ್ರು ಹೇಳಿದೆ ಅದು ಹೇಳಿರ್ತಾರೆ.
ಹೆವಿ ಬ್ಯಾರೆಲ್ ಇರುತ್ತೆ, ಅಂದರೆ ಬ್ಯಾರೆಲ್ ಹೊಟ್ಟೆ ಅತಿ ಗುಡಾಣ ಅಂತಿರಲ್ಲ ಕೆಲವರು ಆ ಥರ. ಮೇವು ಜಾಸ್ತಿ ತಿನ್ನತ್ತಂತ ಬಿಟ್ಟರೆ ಏನೋ ಜನ ಗೊತ್ತಿಲ್ಲ. ಹಸು ಚೆನ್ನಾಗಿದ್ದಾಗ ಯಾಕೋ ತಗೊಂಡೋಗಿಲ್ಲ, ಒಯ್ಬೇಕು ಬಂದು. ಈ ಥರ ಹಸುಗಳು ರೇಟು ವ್ಯತ್ಯಾಸದಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಹಸುವಿನ ಬೆಲೆನೂ ಕೂಡ ರೇಟ್ ಆಗ್ತಾಯಿದೆ, ಹಸುಗಳು ಸಿಗ್ತಾ ಇಲ್ಲ. 135 ಹೇಳ್ತಾವ್ರೆ ವ್ಯಾಪಾರ. 135 ಅಣ್ಣ. ಹೌದು ಹಾಲು 32-33 ಲೀಟ್ರ್ ಮಟ್ಟ ಬರುತ್ತೆ. ಓಕೆ ನೋಡಿ ಹೆಚ್ಚು ಕಮ್ಮಿ ಅವ್ರು ಕರ್ಕೋಬೇಕು, ಅಷ್ಟೇ ಬರ್ಬೇಕು ಇಷ್ಟೇ ಬರ್ಬೇಕಂತ ಕಂಡೀಷನ್ ಇಲ್ಲ. ಹಾಂ ಸುಮ್ಮನೆ ಕೇಳಿದ್ರೆ ಹಾಲು ಬಲ್ಲಿದ್ರೆ ಹೆಂಗೆ ಅಂತ ಅದನ್ನೆಲ್ಲ ನಾವು ಹೆಂಗೆ ಮಾಡಕ್ಕೆ ನಾವು ನೋಡಿ ತಂದಿರ್ತಾರೆ. ಅವರು ಆ ಥರ ನೋಡ್ಕೊಂಡು ತಗೊಂಡು ನಿರೀಕ್ಷೆ ಮಾಡಿ ಬರ್ಬೋದು ಬಿಡು ಅಂತ. ಹಿಂಗೆ ಹಾಲು ಕೊಡ್ಲಿದ್ರೆ ಹೆಂಗೆ, ಮೇಲಿದ್ರೆ ಹೆಂಗೆ ಅಂತಾರ, ಅದನ್ನೆಲ್ಲ ಏನು ಮಾಡಕ್ಕೆ ಅವ್ರ ಮನೆ ಹಸು ಆದರೆ ಅವ್ರು ಹೇಳ್ಬೋದು, ಬೇರೆ ಕಡೆ ತಂದಿರ್ತಾರೆ. ಹಂಗಾಗಿ ಪಕ್ಕ ಮನೆ ಕೊಟ್ಟರೆ ನಮ್ಮ ಮನೆ ಹಿಡಿದು ನಿಮ್ಮ ಮನೆ ಹೇಳ್ದಂತಾರ. ಹಾಂ ನಾವು ವ್ಯಾಪಾರಸ್ಥರು ಹೆಂಗೆ ಗ್ಯಾರಂಟಿ ಕೊಡಕ್ಕೆ ಬರುತ್ತೆ? ಗ್ಯಾರಂಟಿ ಬರುತ್ತೆ. ಹೆಚ್ಚಕ್ಕಂದ್ರೆ ಕೊಡ್ತೀವಿ. ನೇರವಾಗಿ ಇಷ್ಟೇ, ಹಸುವಿನ ಬಗ್ಗೆ 4 ಮೊಲೆ ತೊಟ್ಟೆಲ್ಲ ಹಾಲು ಬರ್ತಾ ಇದೆಯಾ, ಮೇವು ತಿಂತಾ ಇದೆಯಾ, ಅದು ಗ್ಯಾರಂಟಿ ಅವ್ರು ಹೇಳ್ತಾರೆ. ಬಟ್ ಹಾಲು ನೀವು ಒಯ್ದು ಬರ್ತಾರ ಪಕ್ಕದ ಮನೆ 8 ಲೀಟರ್ ಕರೆ ರೋಸು 2 ಲೀಟರ್ ಬರಲ್ಲ ಅಂತಾರ, ಹಂಗೆ ಹೇಳ್ತಿರ್ತಾರ. ಅವೆಲ್ಲ ಒಂದು ಇದ್ರ ಮೇಲೆ ತಾನು ಹೋಗ್ಬೇಕು ಅಂತ ಕೆಪಾಸಿಟಿ ಅಲ್ಲ. ಇದನ್ನ ನೆನ್ಪು ಮಾಡಿದ್ದು ಚೆನ್ನಾಗೈತೆ ಬಿಡಿ. ಅದು ಒಂದು ಅಲ್ಲೇ ಮರಕ್ಕೆ ಕಟ್ಟಿದಾರಲ್ಲ, ಇಲ್ಲೊಂದಿದೆ ಬೋಡಿ, ಅದು 16 ಹಾಲು 16 ಬಂದಿದೆ ಅಂತೆ. ಹೆವಿ ಬಾಕ್ಸೆ, ಇಲ್ಲಿ ಬಾಕ್ಸ್ ಫುಲ್ ಆಗಿದೆ. ಇನ್ನು ಇನ್ನೊಂದೇನು 3-4 ಡೇಸ್ ಬೇಕು, 3-4 ದಿನ ಬೇಕು ಹಂಗೇನಾ? ಇಲ್ಲ, ಒಂದು ವಾರ ಬೇಕು. ಒಂದು ವಾರದ ಮೇಲೆ ಹೋಗುತ್ತೆ. ವಾರಕ್ಕೆ ಹೋಗುತ್ತೆ. ಸ್ವಲ್ಪ ಚಿಕನ್ 9 ದಿವಸ 10 ದಿವಸ ಹೋಗುತ್ತೆ. ಹಾಂ ಆರಲ್ಲಾಗಿದೆ. ಆರಲ್ಲ ವಸ್ತು 16 ಬಂದೈತಿ. ಈ ಸುಲು ಅವ್ರು ಹಣೆ ಬಾರ ತಗೊಂಡು ಹೋದ್ಮೇಲೆ ಅವ್ರ ಸ್ಟಾರ್ಗಳು ಚೆನ್ನಾಗಿರೋ ಕೆಲಸ ಎಲ್ಲ ಮಾಡ್ಬೇಕಂತಾನೆ ಇರ್ತಾರ. ಹೌದಲ್ಲ, ಟೈಮ್ ಇಡಾಗಿ 10 ಹಿಂಡೋದು 2 ಹಿಂಡತೈತಿ, ಅದು ಮಾಡಂಗಿಲ್ಲ. ಹಸುಗಳು ಆರೋಗ್ಯವಾಗಿದ್ದಾವಪ್ಪ. ನೀವು ಅದು ಮಿಲ್ಕ್ ತಗೊಳ್ಳೋ ನಿಟ್ಟಿನಲ್ಲಿ ಹೆಂಗೆ ಕೆಲಸ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಅನ್ನೋ ಮಾತು ತಂದಿದ್ದಾರೆ. ರೇಟ್ ಏನು ಹೇಳ್ರಿ ಭೀಮಣ್ಣಂಗೆ? ರೇಟ್ ಇದು 1.18 ಹೇಳ್ತಾರೆ. 1.18. ಹಸುಗಳು ಟಾಪ್ ಇರುತ್ತೆ, ಕ್ವಾಲಿಟಿ ಇರುತ್ತೆ, ಕ್ವಾಲಿಟಿ ಮೇಲೆ ಡಿಪೆಂಡು. ನೋಡುವ, ಹಸು ತೋರ್ಸೋಕೆ ವಾತಾವರಣನೂ ತುಂಬ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನಾವೆಲ್ಲ ಇಲ್ಲೇ ಇದ್ದು ಉಳ್ಕೊಂಡು. ಹುಷಾರು ಬಗ್ಗಲ್ಲಪ್ಪ ಕೊಡ್ರೆ, ಮುಂದೆ ಬಾ, ಇದನ್ನ ಇಟ್ಕೋಬೇಕು ನೀವು. ಹಾಂ, ನೊಣಗಳು ಕಾಟ ಭಾರಿ. 2 ಪಡ್ಡೆ ಪಂಜಾಬ್ ಹಸುಗಳಿಗೆ ನಿಂತಿರ್ತಾರೆ. ಅಣ್ಣ ಪಂಜಾಬ್ ಬ್ರೀಡ್ ಸಿಗುತ್ತಲ್ಲ, ಆಲ್ಮೋಸ್ಟ್ ಇವೆಲ್ಲ ಚೆನ್ನಾಗಿ ಬರ್ತವೆ. ಹೌದು, ಪಂಜಾಬ್ ಬ್ರೀಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ರೀ. ಈ ಕಡೆ ನಾವು ಅಂದಾಗ ಹಸು ನೋಡಿದ ತಕ್ಷಣ ಹೇಳ್ಬಿಡ್ತೀನಿ. ಬಟ್ ಇದು ಪಂಜಾಬ್ ಹಸುಗಳು, ಅವರು ಶ್ರಮ ಹಾಕಿ ತಂದಿದ್ದಾರೆ. ನೋಡಿದೆ, ಅವರು ಶ್ರಮ ಹಾಕಿ ತಂದಿರ್ತಾರೆ. ಅಷ್ಟು ಈಸಿ ಅಲ್ಲ ದೂರದಿಂದ ಹಸುಗಳು ತರೋದು. ಒಂದು ಹಸು ನಾವು ಒಂದು ಕಡೆಯಿಂದ ನಮ್ಮ ಪಕ್ಕದ ಊರಿಗೆ ಒಯ್ಬೇಕು ಅಂದ್ರೂ ಕಷ್ಟ ಆಗ್ತಾ ಇರುತ್ತೆ. ಹಸು ಪ್ರಿಯರವರು ಭೀಮಣ್ಣ. ಆಲ್ಮೋಸ್ಟು ಒಳ್ಳೆ ಹಸು ಆಯ್ಕೆ ಮಾಡ್ತಾರೆ. ಶೋಕ್ದಾರ್ ಅಂತಾರಲ್ಲ, ಹಂಗೆ ಒಳ್ಳೊಳ್ಳೆ ಹಸು ಸಿಕ್ಕರೆ ಬಿಡೋದೇ ಇಲ್ಲ. ಎಷ್ಟೇ ರೇಟ್ ಆಗಲಿ ಹಾಕ್ಕೊಂಬಂದ್ಬಿಡ್ತಾರೆ ಅವರು. ಚೆನ್ನಾಗಿದೆ. ನನಗೆ ಕೆಲಸ ಕಡಿಮೆ ಭೀಮಣ್ಣನ ಹತ್ರ ಬಂದರೆ. ಅವರೇ ಎಲ್ಲ ಹಿಂಗೆ ಅಂತ ಹೇಳಿಸಿ ಕೊಡ್ತಾ ಇರ್ತಾರೆ. ಅದಕ್ಕೆ ಭೀಮಣ್ಣ ಚೆನ್ನಾಗಿದೆ ಭೀಮಣ್ಣ, ಒಳ್ಳೆಯದು.